ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಬೆನ್ನಲ್ಲೇ ಮಾನಹಾನಿ ಕೇಸನ್ನ ಹಾಕೋಕೆ ಪ್ರಜ್ವಲ್ ರೇವಣ್ಣ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ತಮ್ಮ ವಕೀಲರ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇವತ್ತು ಬೆಳಗ್ಗೆ ವಕೀಲರ ಭೇಟಿ ಸಮಯ ಏನಿದೆ ಆ ಸಮಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯಾಗಿದೆಯಂತೆ. ಸಿಐಡಿ ಕಚೇರಿಯಲ್ಲಿ ವಕೀಲರ ಜೊತೆ ಮಾನಹಾನಿ ಕೇಸ್ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಿರುದ್ಧದ ಅಶ್ಲೀಲ ವಿಡಿಯೋಗಳು ಏನಿದ್ದಾವೆ ವೈರಲ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾನಹಾನಿ ಕೇಸ್ ಹಾಕೋದಕ್ಕೆ ಪ್ರಜ್ವಲ್ ರೇವಣ್ಣ ಚರ್ಚೆಯನ್ನ ಮಾಡಿದ್ದಾರೆ ತಮ್ಮ ಲಾಯರ್ ಜೊತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ರು. ಸಂದೇಶ್, ಮಾನಹಾನಿ ಕೇಸ್ ಹಾಕೋದಕ್ಕೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಹಾಗಾದ್ರೆ ಪ್ರಕರಣ ಯಾವ ರೀತಿಯಾದಂತಹ ಟರ್ನ್ ಅನ್ನ ಪಡ್ಕೊಳ್ಬಹುದು, ಅದರ ಜೊತೆಗೆ ಅವರ ವಿರುದ್ಧ ಇರುವಂತಹ ಈ ಅತ್ಯಾಚಾರ ಪ್ರಕರಣಗಳ ಈ ಕಾನೂನು ಹೋರಾಟದಲ್ಲಿ ಈ ಮಾನಹಾನಿ ಕೇಸ್ ಹಾಕಿದ್ದೇ ಆದಲ್ಲಿ ಅದು ಯಾವ ರೀತಿ ಅಡ್ವಾಂಟೇಜ್ ಆಗಬಹುದು ಪ್ರಜ್ವಲ್ ರೇವಣ್ಣ ಅವರಿಗೆ ಅಂತ ಹೇಳಿ? ವಿದ್ಯಶ್ರೀ, ಈಗ ಅವರು ಕೇಸನ್ನು ದಾಖಲು ಮಾಡಿದ್ರೆ ಆ ಮಾನಹಾನಿ ಕೇಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಒಂದು ಏನು ಹಿಯರಿಂಗ್ ಆಗ್ತಾ ಹೋಗುತ್ತೆ. ಅಂದರೆ ಕೋರ್ಟ್ನಲ್ಲಿ ಇವರು ಮಾನಹಾನಿ ಪ್ರಕರಣ ದಾಖಲು ಮಾಡಿದ್ರೆ ಅದಾದ ಬಳಿಕ ಅದಕ್ಕೆ ಬೇಕಾದಂಥ ಸಾಕ್ಷ್ಯಗಳನ್ನು, ಪೂರಕದ ಸಾಕ್ಷ್ಯಾಧಾರಗಳನ್ನು ಇವರು ಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು, ಅಂದರೆ ಅವರ ವಕೀಲರ ಪರವಾಗಿ ಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈಗ ನನ್ನ ಮಾನಹಾನಿ ಆಗಿದೆ, ಜೊತೆಗೆ ನನಗೆ ಎಲ್ಲೋ ಒಂದು ಕಡೆ ನನ್ನ ವಿಡಿಯೋಗಳನ್ನು ಮಾರ್ಫ್ ಮಾಡಿ ಅಥವಾ ನಾನು ಇದ್ದೀನಿ ಅಂತೇಳಿ ಮಾರ್ಫಿಂಗ್ ವಿಡಿಯೋಗಳನ್ನು ಬಿಟ್ಟು ನನ್ನ ತೇಜೋವಧೆಯನ್ನು ಮಾಡ್ತಾ ಇದ್ದಾರೆ, ಹೊರಗಡೆ ಸಮಾಜದಲ್ಲಿ ನಾನು ತಲೆ ತಗ್ಗಿಸುವಂತೆ ಮಾಡ್ತಾ ಇದ್ದಾರೆ, ನನ್ನ ಕುಟುಂಬ ಹಾಗೆ ನನಗೆ ಸಾಕಷ್ಟು ತೇಜೋವಧೆ ಆಗಿದೆ, ಹಾಗಾಗಿ ಮಾನಹಾನಿ ಕೇಸನ್ನು ಹಾಕಬೇಕು ಅಂತ ಅವರ ಪರ ವಕೀಲರು, ಅಂದರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರ ಬಳಿ ಪ್ರಜ್ವಲ್ ರೇವಣ್ಣ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಆದರೆ ಈ ಒಂದು ಪ್ರಕರಣಕ್ಕೂ ಜೊತೆಗೆ, ಅಂದರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂಥ ಅತ್ಯಾಚಾರ ಪ್ರಕರಣಗಳಿಗೂ ಮಾನಹಾನಿ ಪ್ರಕರಣಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಎರಡೂ ಕೂಡ ಸಪರೇಟ್ ಆಗಿ ಅವು ರನ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅಂದರೆ ಮಾನಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಆಗಿ ಕೇಸನ್ನು ದಾಖಲು ಮಾಡಿ ಅದಕ್ಕೆ ಬೇಕಾದಂಥ ಪೂರಕ ಸಾಕ್ಷ್ಯಾಧಾರಗಳನ್ನು ಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಹೋಗ್ತವೆ. ಜೊತೆಗೆ ಇಲ್ಲಿ ಅಂದರೆ ಅತ್ಯಾಚಾರ ಪ್ರಕರಣದಲ್ಲಿ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಅವರ ಮೇಲೆ ಏನೆಲ್ಲ ಸಾಕ್ಷ್ಯಾಧಾರಗಳಿದೆ ಅದರ ಆಧಾರದ ಮೇಲೆ ತನಿಖೆ ಆಗ್ತಾ ಹೋಗುತ್ತೆ. ಜೊತೆಗೆ ಅವರಿಗೆ ಜಾಮೀನು ಬೇಕು ಅಂದರೂ ಕೂಡ ಪ್ಯೂರ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ವಾದವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮಾನಹಾನಿ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಮಾನಹಾನಿ ಪ್ರಕರಣದಲ್ಲಿ ತಮ್ಮ ಮಾನಹಾನಿಯಾಗಿದೆ ಅಂತ ಹೇಳೋದಾದರೆ ಆ ಮಾನಹಾನಿ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರೂಫ್ಸ್ಗಳನ್ನು ಕೋರ್ಟ್ಗೆ ಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅಲ್ಲಿ ಪಾಸಿಬಿಲಿಟೀಸ್ ಇದೆ, ಅಂದರೆ ಯಾವುದೇ ಮಾನಹಾನಿಕರ ಪ್ರಕರಣದಲ್ಲೂ ಕೂಡ ಇಂತಿಷ್ಟು ದಂಡ ಅಥವಾ ಯಾರು ಮಾನಹಾನಿ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳು ಆಗ್ತಾ ಹೋಗುತ್ತೆ. ಆದರೆ ಅತ್ಯಾಚಾರ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ರೀತಿಯ ರೆಫರೆನ್ಸ್ ಅಥವಾ ಅಲ್ಲಿ ಯಾವುದೇ ರೀತಿಯ ಒಂದು ಏನು ಪ್ರೂಫ್ಗಳನ್ನು ಕೊಡ್ತಾರೆ ಅದನ್ನು ಇಲ್ಲಿಗೆ ರೆಫರೆನ್ಸ್ ಆಗಿ ತೆಗೆದುಕೊಳ್ಳೋದು ಇದು ಯಾವುದು ಕೂಡ ಆಗೋದಿಲ್ಲ. ಯಾಕಂದರೆ ಎರಡೂ ಕೂಡ ಸಪ್ರೇಟ್ ಒಂದು ಕೋರ್ಟ್ನಲ್ಲಿ ಕೇಸ್ಗಳು ಟ್ರಯಲ್ ನಡೀತಾ ಇರುತ್ತೆ. ಹಾಗಾಗಿ ಎರಡೂ ಪ್ರಕರಣಗಳು ಕೂಡ ಪ್ರತ್ಯೇಕವಾಗಿ ಹಿಯರಿಂಗ್ ಆಗ್ತಾ ಹೋಗುತ್ತೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಸಂದೇಶ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.